ಇವತ್ತು ಬೆಳಗ್ಗೆ 8 ಗಂಟೆ ಸುಮಾರು ಟ್ರೆಕ್ ಶುರು ಮಾಡಿದ್ವಿ. ಚೆಕ್ ಪೋಸ್ಟಿಂದ. ಟ್ರೆಕ್ ಮಾಡ್ರೇಟ್ ಆಗಿದೆ, ಬಿಗಿನರ್ಸ್ ಕೂಡ ಬರ್ಬೋದು. ಟ್ರೆಕ್ ಗೈಡಿಂದ ಸಪೋರ್ಟ್ ತೊಗೊಂಡು ಈಸಿಯಾಗಿ ಟಾಪ್ವರೆಗೆ ರೀಚ್ ಆಗ್ಬೋದು. ಬರುವಾಗ ನದಿ ಅಲ್ಲ, ಝರಿ ಥರ ನೀರು ಹರಿಯುತ್ತಿರುತ್ತೆ. ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇದೆ. ಶೂಸ್ ಎಲ್ಲ ತೆಗೆದುಬಿಟ್ಟು ನೀರಲ್ಲಿ ನಡ್ಕೊಂಡು ಹೋಗ್ಬೋದು. ಅದಾದಮೇಲೆ ಒಂದು ಸ್ಟೆಪ್ ಆದಮೇಲೆ ಸುತ್ತಲೂ ಗ್ರೀನರಿ, ಅದೊಂದು ಸ್ಟೆಪ್ ಆದಮೇಲೆ ಮೋಡ್ಗಳೆಲ್ಲ ಸುತ್ತುವರಿತಿರುತ್ತೆ. ಅದೊಂದು ಸ್ಟೆಪ್ ಆದಮೇಲೆ ಕಂಪ್ಲೀಟ್ ಟಾಪ್ ಮೇಲೆ ರೀಚ್ ಆಗ್ತೀವಿ. ಒಂಥರ ಸೆರೀನ್ ಅನುಭವ ಅನಿಸುತ್ತೆ. ಚೆನ್ನಾಗಿದೆ. ಎನಿಬಡಿ ಕ್ಯಾನ್ ಕಮ್ ವಿತ್ ದೇರ್ ಫ್ರೆಂಡ್ಸ್, ಎಂಜಾಯ್ ಫಾರ್ ಟೈಮಿಂಗ್ ಆ್ಯಂಡ್ ಗೋ ಬ್ಯಾಕ್. ಒನ್ ಡೇ ಟ್ರೆಕ್ಗಂತೂ ತುಂಬ ಈಸಿ ಇದೆ. ರಾತ್ರಿ ಬಿಟ್ಬಿಟ್ಟು ಬೆಂಗಳೂರಿಂದ ರೀಚ್ ಆಗಿ ಕಳ್ಸೋಕ್ಕೆ, ಅಲ್ಲಿಂದ ಕಂಪ್ಲೀಟ್ ಮಾಡಿ ಟ್ರೆಕ್ನ ವಾಪಸ್ಸಾಗಿ ಹೋಗ್ಬೋದು. ಅದೇ ದಿನ ಹೋಗುವಾಗ ಅನ್ನಪೂರ್ಣೇಶ್ವರಿ ದೇವಿ ದರ್ಶನ ತೊಗೊಂಡು ಹೋಗ್ಬೋದು ಹೊರನಾಡುಗೆ. ಚೆನ್ನಾಗಿರುತ್ತೆ. ಟೋಟಲ್ ಎಕ್ಸ್ಪೆನ್ಸಸ್ ಎಲ್ಲ ಎಷ್ಟಾಗ್ಬೋದು ನಿಮ್ಮ ಪ್ರಕಾರ? ಎಕ್ಸ್ಪೆನ್ಸು ಗ್ರೂಪಲ್ಲಿ ಬಂದರೆ 3,000ದಲ್ಲಿ ಆಗುತ್ತೆ. ಇಂಡಿವಿಜುವಲ್ ಆಗಿ ಬಂದರೆ ಒಂದು 5,000ವರೆಗೆ ಹೋಗುತ್ತೆ ಅಷ್ಟೇ. ಬೆಂಗಳೂರಿಂದ ಇಲ್ಲಿ ಬರೋಕ್ಕೆ 1,000, ವಾಪಸ್ ಹೋಗೋಕ್ಕೆ 1,000, ಮಧ್ಯದಲ್ಲಿ ಒಂದು 3,000 ಗೈಡ್ ಹಿಡಿದು. ಗ್ರೂಪಲ್ಲಿ ಬಂದರೆ ಇದೆಲ್ಲ ಮತ್ತೆ ಕಡಿಮೆ ಆಗುತ್ತಾ ಹೋಗುತ್ತೆ. ಸೊ 3,000 to 5,000 ರೇಂಜಲ್ಲಿ ಬರುತ್ತೆ. ಸೊ ಫಾರ್ ಒನ್ ಡೇ ಟ್ರಿಪ್ ಇಟ್ ಈಸ್ ಕನ್ವೀನಿಯಂಟ್. ನೈಸ್. ತುಂಬ ಎಂಜಾಯ್ ಮಾಡಿದ್ದೀರಾ? ಹೌದು, ಚೆನ್ನಾಗಿದೆ. ಓಕೆ, ಗುಡ್.